ಇದು ಎಳೆ ಬೈತಲ್ಲ ಮರ ಬಲ್ತಂಗ ಹೊಡ್ಕಂತತೆ ಎಳಬ ಮರ ಕೀಳಲೇಬೇಕು ಇದನ್ನ ಅವ್ನು ಬದುಕಿ ಬರೋದು. ಈಗ ಸದ್ಯಕ್ಕೆ ನಾವು ಅಂದರೆ ಔಷಧಿ ಹೊಡೆಯೋಣ ಏನಾಗಲ್ಲ, ಹೊಡೆದ್ರೆ ಏನು ಪ್ರಪಂಚ ಮುಳುಗಲ್ಲ ಅಷ್ಟೇ. ದನಿಗೊಬ್ರು ಶಕ್ತಿ ಯಾವುದೂ ಇಲ್ಲ ಇದ್ರ ಮುಂದೆ. ದನ ಶಕ್ತಿ ನಿಮ್ಗೆ ಏನ್ ಮಾಡುತ್ತೆ ಗೊತ್ತಾ, ಮಣ್ಣಿನ ಫಲವತ್ತತೆ ಕಾಪಾಡುತ್ತೆ, ಗಾಳಿ ಆಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ, ನಿಮ್ಮ ಮಣ್ಣು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಅದು ಇಂಪ್ರೂವ್ ಮಾಡೋದ್ರಿಂದ ನಿಮ್ ಗಿಡಗಳು ಚೆನ್ನಾಗಿ ಕಾಣಿಸುತ್ತೆ. ಹಾಗಂತ ಅದೇ ನಿಮ್ದು ಅಷ್ಟು ಗೊಬ್ಬರ ಕೊಡೋದ್ರಿಂದನೇ ಗಿಡಕ್ಕೆ ಪೋಷಕಾಂಶಗಳು ಸಾಕಾಗುತ್ತದೆ ಅಂತ ಏನಿಲ್ಲ. ನೀವು ಅದೇ ಇರಿಬೆ ಕೀಟನಾಶಕ ಆಮೇಲೆ ಇವು ಇರ್ತಾವಲ್ಲ, ಇರಿಬೆ ಬೀಳ್ತವೆ, ದುಂಡಗಾಗ್ತತೆ. ಈಗ ನೋಡಿ ಈ ಥರ ಆಗಿಲ್ಲ ನೋಡಿ, ಅದು ರೋಗ ಬೀಳ್ತತೆ. ಆಮೇಲೆ ಬಿಡಲ್ಲ ಅಡಿಕೆ, ಅದು ಹಂಗೆ ಇದಾಗ್ತತೆ. ನೋಡಿಲಿ ಆ ಥರ ಹೆಂಗಾಗೈತೆ, ಅದಕ್ಕೆಲ್ಲ ರೋಗ ಬಿದ್ದೈತೆ. ಮತ್ತೆ ಅದು ಹೆಂಗೆ ಆಗ್ತದೆ ಅಡಿಕೆ. ಈಗ ಅದನ್ನು ಕೇಳ್ಬೇಕು ನೀನು, ಅಡಿಕೆ ಕಲರ್ ಏನಾಗಿತ್ತಲ್ಲ ಅವು ಓಪನ್ ಆಗಿಲ್ಲ ಅಂದ್ರೆ ಇದ್ರೊಳಗೆ ಬೋರಾನ್ ಕೊರತೆ ಆದ್ರೆ ಆ ಥರ ಓಪನ್ ಆಗಲ್ಲ ಅವು, ಸರಿನಾ? ಇಲ್ದಿದ್ರೆ ಅವು ಓಪನ್ ಆಗ್ತಾವು. ಇದು ನೀವು ಚಿಕ್ಕ ನೀವು ಈಗ ತೆಗೆದ್ರಿಂದ ನಿಮ್ಗೆ ಏನು ಅನುಕೂಲ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಹೇಳಿ. ಹಾಗೆ ಇದು ಬಿಡ್ತತಿ, ಇದು ಅಡಿಕೆ ಚೆನ್ನಾಗಿ ಬಿಡ್ತತೆ. ಇಲ್ಲ ಅಂದ್ರೆ ಹಂಗೆ ಮುಚ್ಕೊಳ್ಳೋದು, ಮತ್ತೆ ಅದು ಹಂಗೆ ಮುಚ್ಕೊಂಡು ಕೊಳೆ ಆಗ್ತತೆ, ಕಾಯಿ ಕಟ್ಕೊಳ್ಳ. ಹೌದು, ಅದು ಉದ್ದೇಶನೇ ಅದೇ. ಈ ಕೆಲವೊಂದು ಹೆಂಗಿರ್ತವೆ ನ್ಯಾಚುರಲಿ ಆಗಿ ಓಪನ್ ಆಗ್ತದೆ, ಓಪನ್ ಆಗ್ತದೆ. ಇನ್ನೊಂದು ಇಲ್ಲ ನಾವು ಈ ತರ ಫೋರ್ಸ್ ಕೊಡ್ಬೇಕಾಗುತ್ತದೆ, ಎಕ್ಸ್ಟರ್ನಲ್ಲಿ ತೆಗಿಬೇಕಾಗುತ್ತದೆ. ಈಗ ಅಲ್ಲೊಂದು ಆಯ್ತು ನೋಡ್ರಿ, ಅದೊಂದು ತೆಗಿಡ್ರಿ. ಅವು ಇದು ಮರ ಬಲಿತಾ ಫಲಿತಾಂಶ ಬಂದ ಮೇಲೆ ಇದು ಮರ ದಪ್ಪ ಬಂದಂಗಲ್ಲ, ಅದು ಒಂಬಳೆ ದಪ್ಪ ಆಗ್ತತಲ್ಲ, ಅದು ಮೇಲೆ ಓದಂಗಲ್ಲ ಅದೇ ಅದ್ರ ಚೆದೆ ಹೊಡ್ಕಂತತೆ. ಈಗ ಎಳಬು ಐತಲ್ಲ, ಎಳಬು ಅದು ಕಿತ್ಕೊಳಕ್ ಶಕ್ತಿ ಕಮ್ಮಿ. ಈಗ ಹಸು ಮಗ ಬದುಕು ಮಾಡಕ್ಕಾಗ್ತತ. ಮತ್ತೆ ಅವ್ನಿಗೆ ಆರನ್ನೇ ಎಲ್ಲ ಕ್ಲೀನ್ ಮಾಡಿದ್ರಪ್ಪ ಅವ್ನು ಬದುಕಿ ಬರೋದು. ಈಗ ಸದ್ಯಕ್ಕೆ ನಾವು ಅಂದರೆ ಇಲ್ಲ ನೋಡು ಓಪನ್ ಮಾಡ್ಲೇಬೇಕು ನೀವು, ಮಾಡಿಲ್ಲ ಅಂತಂದ್ರೆ ಕಾಯಿ ಚೆನ್ನಾಗಿ ಕಟ್ಕೊಳ್ಳೋದೇ ಇಲ್ಲ. ಮತ್ತೀಗ ಏನ್ ಹೇಳ್ತಾರೆ ಗೊತ್ತಾ, ಇಲ್ಲ ತನ್ನ ಪಾಡಿ ತಾನೇ ಬರುತ್ತಂತ. ದೊಡ್ಡ ಗಿಡ ಆದಾಗ ಅದ್ರ ಹತ್ರ ಶಕ್ತಿ ಇದ್ದಾಗ ಓಪನ್ ಮಾಡೋದು. ಈ ತರ ಚಿಕ್ಕದ ಗಿಡ ಇದ್ದಾಗ ನೀವು ತೆಗಿಲೇಬೇಕು, ಮತ್ತೆ ತೆಗಿಲೇಬೇಕು. ಈಗ ಎಷ್ಟ್ ಮಾಡ್ತಿದ್ದೀರಾ, ನೀವೇ ತೆಗಿತಿದ್ದೀರಾ? ನಾವೇ ತೆಗಿತೀವಿ. ಈಗ ಎಲ್ಲ ನೀವು ಈ ತರ ನಿಮ್ ತೋಟದಲ್ಲಿ ಮಾಡಿದ್ದೀವೇನಾ? ಮತ್ತೆ ನಾವು ಬದುಕೇನು ಬರ್ತೈತೆ, ನೀರು ಬಿಟ್ಕೊಂತಿರ್ತವೆ, ಅಲ್ಲೆಲ್ಲ ಒಂದು ಹೋಗಿ ಒಣಗ್ತಿರ್ತತ, ಅದು ತಕ್ಕಂತಿದ್ರೆ ಕ್ಲೀನಾಗಿ ಕಾಣಿಸ್ತತೆ. ಅದು ಬಿಟ್ಕಂತಂದ್ರೆ ಕೊಳೆ ಅದು ಅದಾಗೈತೆ ನೋಡು, ಅದು ಅದಾಗೈತಲ್ಲ ಆ ಥರ ಕತೆ ನೋಡಿ. ಇದು ನೋಡು, ಇದು ಎಷ್ಟು ಫ್ರೆಶ್ ಆಯ್ತು ನೋಡು. ನಾನು ಹೇಳ್ತಾ ಅದು ಔಷಧಿದಲ್ಲ ಇದು. ಅವರು ಏನ್ ಹೇಳ್ತಿದಾರೆ ಗೊತ್ತಾ, ಈಗ ಅದು ಆಗಿದೆಯಲ್ಲ ಅದಕ್ಕೆ ರೋಗ ಬಂದೈತೆ. ಈ ತರ ಇದ್ದದಕ್ಕೆ ನೀವು ಔಷಧ ಇದು ಡೌನ್ ಇದ್ದಾಗಲೇ ನಿನ್ನ ಜಾಸ್ತಿ ಇಂಪ್ರೂವ್ಮೆಂಟ್ ಇಲ್ಲ ಇದಕ್ಕೆ. ಅದು ಜಾಸ್ತಿ ಮುಂದೆ ಆಗೈತೆ, ಅದು ಒಣಗ್ತಾ ಬಂದತೆ, ಗಾಡಿ ಕಿತ್ತಲ್ಲ. ಅದು ಈ ಟೈಪಿಗೆ ಬಂದ್ರೆ ಕರೆಕ್ಟ್ ಆಗ್ತದೆ. ಅದಲ್ಲ, ಅದು ನಿಮ್ದು ಏನಾಗೈತೆ ಅಂತ ಹೇಳ್ತೀನಿ ಕೇಳ್ರಿ. ಹಸ್ರೇಲೆ ಇದೈತಲ್ಲ, ಇದು ಗಿಡ ಚೆನ್ನಾಗಿದೆ, ಇದು ಕುಂಚಿಗೆ. ನಾನೇ ಹೇಳ್ತೀನಿ ಕೇಳಿ, ಇದು ಕುಂಚಿಗೆ ಓಪನ್ ಮಾಡಿದಿಲ್ಲಣ್ಣ, ಕುಂಚಿಗೆ 100% ಭಾಳ ಚೆನ್ನಾಗಿದೆ. ಇದು ಲೇಟಾಗಿ ಕಿತ್ತೆ ಅದನ್ನ, ಇದು ಅದಕ್ಕೆ ಕರೆಕ್ಟಾಗಿ ಕಿತ್ತಿದನ್ನ, ಅದಕ್ಕೆ ಕರೆಕ್ಟಾಗಿ ಕಿತ್ತದಕ್ಕೆ ಕರೆಕ್ಟಾಗಿ ಅದು ಐತೆ. ಅದು ಲೇಟಾಗಿ ಕಿತ್ತನಲ್ಲ, ಅದು ಮುಚ್ಕೊಂಡತ್ತೆ. ಹೌದು, ಸರಿನೇ ಇದೆ ನೀವು ಹೇಳಿದ್ದು. ಕೆಲವೊಂದಕ್ಕೆ ಏನಾಗ್ತದೆ ಅಂತಂದ್ರೆ ಈ ತರ ಇದ್ದದಕ್ಕೆ ರೋಗ ಇರಲ್ಲ, ಕೆಲವೊಂದಕ್ಕೆ ಲೇಟ್ ಆಗಿ ಓಪನ್ ಆಗುತ್ತೆ, ಅದಕ್ಕೆ ರೋಗನೂ ಇರುತ್ತೆ. ಅವ್ರು ಹೇಳ್ತಿರೋದು ಏನಂತಂದ್ರೆ ಇದಕ್ಕೆ ನೀವು ಸ್ಪ್ರೇ ಮಾಡಿದ್ರೆ ಸರಿ ಹೋಗುತ್ತೆ. ಅದರಲ್ಲಿ ಒಂದು ಫಂಗಸ್ ಇರುತ್ತೆ, ಶಿಲೀಂಧ್ರ ಇರುತ್ತೆ, ನಿಮ್ಗೆ ಅನುಕೂಲ ಆಗ ಸ್ಪ್ರೇ ಮಾಡಬಹುದು. ನೀವು ಈಗ ತೆಗಿತಿರೋದು ಅನುಕೂಲ ಆಗ್ತಿದೆ ನಿಮ್ಗೆ. ಸೊ ಈ ತರ ತೆಗಿಲೇಬೇಕದು. ನೀನ್ ತೆಗ್ದಿರೋ ತಪ್ಪು ಅಂತ ಹೇಳ್ತಿಲ್ಲ, ಕರೆಕ್ಟೇ. ಬಟ್ ಆದ್ರೆ ಏನಾಗೈತೆ ಅಂದ್ರೆ ಅದು ಫಂಗಸ್ ಅಟ್ಯಾಕ್ ಆಗೈತೆ, ಅದಕ್ಕೆ ಒಣಗಿರೋದು. ಅದು ಅಷ್ಟೇ, ಬಿಟ್ರೆ ಏನಿಲ್ಲ. ಅದು ಒಂದು ನಾನು ಅನ್ಭವ ಅಂತಂದ್ರೆ, ಇದು ಫುಲ್ಲು ಇದು ಡ್ರೈ ಆಗೈತೆ. ಇದು ಡ್ರೈ ಆಗಿರೋದು ಏನು ಮಾಡ್ತಿ, ಅದಕ್ಕೆ ಉಷ್ಣ ಶಕ್ತಿ ಕಮ್ಮಿ. ಇದು ಈಗ ಕಿತ್ನೆಲ್ಲ ಹಸಿ ಐತಿ. ಹಸಿ ಇರೋದಕ್ಕೆ ಏನೈತೆ, ಅದು ಕರೆಕ್ಟಾಗಿ ಅದಕ್ಕೆ ಕರೆಕ್ಟಾಗಿ ಅದನ್ನ ನೋಡ್ಕೊಂತ ಕಿತ್ಕಂದ್ರೆ ಏನು ಹೋಗಲ್ಲ. ಇದು ಆಲೆ ಕಂಟಿನ್ಯೂ. ನಾನು ಆಲೆ ಕಂಟಿನ್ಯೂ ಮಾಡ್ದು ಯಾವ ಜಾಸ್ತಿ ಒಣಗಿರ್ತಾವ ಹಂಗಾಗಿರ್ತವೆ. ಇದು ಮಾಮೂಲಿ ಈಗ ಕರೆಕ್ಟಾಗಿ ಅಳತಿ ಕರೆಕ್ಟಾಗಿ ತೆಗದ್ನೆ, ಅದು ಕರೆಕ್ಟಾಗಿ ಐತೆ. ಅಣ್ಣ ಈಗ ಇದೆ ಒಂದ್ ವೇಳೆ ದೊಡ್ಡ ಗಿಡದಾಗಿದ್ದಂತ ರೈತರು ಕೆಲವ್ರದ್ದು ದೊಡ್ಡ ಗಿಡ ಇದಾವೆ, ಒಂದು 10 ವರ್ಷದ್ದು ಔಷಧಿ ಸ್ಪ್ರೇ ಮಾಡಬೇಕು, ಅದು ನಿಜ. ಈ ತರ ಓಪನ್ ಆಗ್ಲಿಲ್ದಾಗ ಅವ್ರು ಏನ್ ಮಾಡ್ಬೇಕು ಹೇಳಿ, ಅವ್ರು ಇದೇ ತರ ಒಂದ್ ಕಟ್ಟಿಗೆ ಉದ್ದದಾಗಿರೋ ತಕೊಂಡು ತೆಗಿಸ್ಬೇಕಲ್ಲ. ಹೌದು, ತೆಗಿಯಕ್ ಏನಿಲ್ಲ, ಅದು ಮರ ಬಲಿತಾ ಗೊಬ್ಬರ ಶಕ್ತಿಯಿಂದ ಅದು ಕೀಳ್ತತೆ, ಅರ್ಥ. ಆಮೇಲೆ ಅದೇ ಒಂದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳ ವಯಸ್ಸು ತಕ್ಕಂತೆ ಬರೋದಕ್ಕೆ ನಾವು ಮಾಡಿದಾಗ ಏನು ಮಕ್ಕಳಿಗೆ 18 ವರ್ಷಕ್ಕೆ ಮಾಡತ್ತಾಗ
16 ವರ್ಷಕ್ಕೆ ಮಾಡಿದಾಗ ಏನೋ ಕೂ ಪಾಪ ಹೆಂಗಿರ್ತತೆ ಹೊಟ್ಟೆಗೆ ಇದು ಅದೇನೆ ನಿನ್ನ ಕೂಸು ಇದಕ್ಕೆ ನಾವು ಸ್ವಲ್ಪ ಶಕ್ತಿ ಶಕ್ತಿ ಕೊಟ್ಟಂಗೆ ಅಷ್ಟೇ. ನೋಡ ಅದು ಅಷ್ಟೇ, ಅದನ್ನ ಬಿಟ್ಟರೆ ಏನಿಲ್ಲ. ಲೇಟ್ ಆಗ್ತಾ 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 ಅಂದ್ರೆ ಅದು ಕಿತ್ಕೊಳಕ್ಕೆ ಶಕ್ತಿ ಇದು ಕಮ್ಮಿ. ಹೌದೌದು. ಅದು ಇಂಪ್ರೂವ್ಮೆಂಟು ಅಂತಂದರೆ ಒಂಬಳೆ ದಪ್ಪ ಇರ್ತಲ್ಲ ಅದು ಪಟ್ಟಣ ಹೊಡಿತತೆ, ಶಕ್ತಿ ಇರುತ್ತಲ್ಲ, ಅದು ದಪ್ಪ ಬಲ ಆಗಿರುತ್ತಲ್ಲ ಅದು ಪಟ್ಟಣ ಕಿತ್ಕೊಂತತೆ. ಇದಕ್ಕೆಲ್ಲ ಸ್ವಲ್ಪ ನಾವು ತೆಗಿಬೇಕಾಗತ್ತೆ. ಹಿಂಗೆ ಒಂದು 6 ವರ್ಷ 7 ವರ್ಷ 8 ವರ್ಷ ಇರೋ ಗಿಡಗಳಿಗೆ ತಕ್ಕಂತಿರ್ಬೇಕು. ನಾವು ಬದುಕು ಮಾಡೋ ಅಂತ ಏನು ಮಾಡಲ್ಲ. ಕೆಲವ್ರು ಏನ್ ಹೇಳ್ತಾರೆ ಗೊತ್ತಾ, ಬಿಡೋಣ ಅದೇನ್ ತೆಗಿತಿ ಅದು ತನ್ನಾಗೆ ಬರುತ್ತಂತೆ. ದೊಡ್ಡ ಗಿಡಗೆ ತಾನಾಗಿ ಬರುತ್ತೆ, ಚಿಕ್ಕ ಗಿಡಗಳಿಗೆ ಶಕ್ತಿ ಕಮ್ಮಿ ಇರ್ತತೆ, ಅದು ಹಂಗಾಗಿ ಕೀಳಲೇಬೇಕಾಗತ್ತೆ ಅಲ್ಲೇ. ಆಗ ನೋಡ ಅದೈತಲ್ಲ, ಈಗ ಅದನ್ನ ಕಿತ್ರ ಅದಕ್ಕೆ ಏನಾರು ಇದ್ರೆ ಕೇಳೋದ್ರಾಗ ಯಾ ಕೊರನಿಲ್ಲ ಇದು ಇಲ್ಲ ಮತ್ತೊಂದಿಲ್ಲ, ಅದಕ್ಕೆ ಶಿಸ್ತೈತೆ ಅದು ಅಳತೆ ಅಲ್ಲೇ. ಅದಕ್ಕೆ ಕರೆಕ್ಟಾಗಿ ತೆಗೆದ್ರೆ ಗಿಡಕ್ಕೆ ಅವು ಒಂಬಳಿಗೆ ಏನೂ ಆಗಲ್ಲ, ಮತ್ತೊಂದು ಏನಾಗಲ್ಲ, ಯಾತ್ತು ಏನಾಗಲ್ಲ. ಔಷಧಿ ಹೊಡೆಯೋಣ ಏನಾಗಲ್ಲ, ಹೊಡೆದ್ರೆ ಏನು ಪ್ರಪಂಚ ಮುಣಗಲ್ಲ ಅಷ್ಟೇ. ಹಾಂ ಇಲ್ಲ ಅಣ್ಣ, ಔಷಧಿ ಅದು ರೋಗ ಬಂದ್ರೆ ಅಷ್ಟೇ ಹೊಡಿಬೇಕು, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಔಷಧಿಯನ್ನು ಹೊಡಿಬಾರ್ದು. ಬರೋದ್ರ ಸುಮ್ಮನೆ ಯಾಕೆ ಹೊಡಿತೀರಾ? ಆಮೇಲೆ ಇದ್ರಾಗೆ ನಾನಾ ಥರ ಗೊಬ್ಬರ ಹಾಕುವಂತ ಬಂದು ಹೇಳಿದ್ರು ಮೊನ್ನೆ. ದನಿಂಗ್ ಗೊಬ್ಬರ ಶಕ್ತಿ ಯಾವುದು ಇಲ್ಲ ಇದ್ರ ಮುಂದೆ. ದನ ಶಕ್ತಿ ನಿಮ್ಗೆ ಏನ್ ಮಾಡುತ್ತೆ ಗೊತ್ತಾ, ಮಣ್ಣಿನ ಫಲವತ್ತತೆ ಕಾಪಾಡುತ್ತೆ, ಗಾಳಿ ಆಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ, ನಿಮ್ಮ ಮಣ್ಣು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಅದು ಇಂಪ್ರೂವ್ ಮಾಡೋದ್ರಿಂದ ನಿಮ್ ಗಿಡಗಳು ಚೆನ್ನಾಗಿ ಕಾಣಿಸುತ್ತೆ. ಹಾಗಂತ ಅದೇ ನಿಮ್ದು ಅಷ್ಟು ಗೊಬ್ಬರ ಕೊಡೋದ್ರಿಂದನೇ ಗಿಡಕ್ಕೆ ಪೋಷಕಾಂಶಗಳು ಸಾಕಾಗುತ್ತದೆ ಅಂತ ಏನಿಲ್ಲ. ನೀವು ಮತ್ತೆ ಸ್ವಲ್ಪ ಕೊಡ್ಬೇಕು, ಯಾವುದೇ ಆಗಿರ್ಲಿ, ರಸಗೊಬ್ಬರ ಆಗಿರ್ಲಿ, ತಿಪ್ಪೆ ಗೊಬ್ಬರ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಜೈವಿಕ ಆಗಿರ್ಬೋದು, ರಾಸಾಯನಿಕ ಬಟ್ ತಿಪ್ಪೆ ಗೊಬ್ಬರ ನೀವು ಇದು ಹೆಂಗಂತಂದ್ರೆ ಬೇಸ್ಮೆಂಟ್ ಇದ್ದಂಗೆ. ನೀವು ಮನೆ ಬೇಸ್ಮೆಂಟ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅಷ್ಟು ಬಿಲ್ಡಿಂಗ್ ಕಟ್ಬೋದು ಮೇಲೆ. ಹಾಗೆ ನೀವು ತಿಪ್ಪೆ ಗೊಬ್ಬರ ಏನೇ ಕೊಡೋದ್ರಿಂದ ಇದು ಬೇಸ್ಮೆಂಟ್ ಕೊಟ್ಟಂಗೆ ನಿಮ್ಮ ಮಣ್ಣಿಗೆ ಇಂಪ್ರೂವ್ ಆಗುತ್ತೆ, ಮಣ್ಣಿನ ಕ್ವಾಲಿಟಿ. ಇವು 3 ವರ್ಷದ ಮೇಲೆ 8 ತಿಂಗಳ ಗಿಡ ಇವು. ಹೌದಾ? ಇಷ್ಟು ಚೆನ್ನಾಗಿ ಬಂದಿದಾವ? ಆಗಲೇ ಹೊಂಬಳೆ ಹೊಡಿತಿದಾವ? 3 ವರ್ಷದ ಮೇಲೆ 8 ತಿಂಗಳು ಅಂದ್ರೆ ಕರೆಕ್ಟ್ ರಾಮನವಮಿ ಬಂದ್ರೆ 4 ವರ್ಷ ಅವತ್ತಿ ಕರೆಕ್ಟ್ 4 ವರ್ಷ ಆಗತ್ತೆ. ರಾಮನವಮಿ ಉಗಾದಿ ಹಬ್ಬ 9 ದಿನಕ್ಕೆ ರಾಮನವಮಿ. 4 ವರ್ಷಕ್ಕೆ ಹೊಂಬಳೆ ಹೊಡಿತಿದಾವ ಅಂತ ಅರ್ಥ ನಿಮ್ದು? 2 ವರ್ಷ ಕೊಡ್ತೇವೆ. ಹೌದಾ? ಇನ್ನು ಒಂದು 3 ಗೊನೆ 4 ಗೊನೆ ಕೊಯ್ದ್ವಿ ವರ್ಷ. ಎಷ್ಟು ಬಂತು? ಎಷ್ಟು ಎಕರೆ ಇದೆ ಇದು? ಇದು 1 ಎಕರೆ 4 ಕುಂಟಿ. ಎಷ್ಟು ಗಿಡ? ಒಂದು 700 ಗಿಡ ಇಲ್ಲ 600 ಗಿಡನೇ ಕುಂಟಿ ಸರಿ. 700 ಗಿಡ ಕುತ್ಕೊಂತವಂದ್ರೆ ಇದು 1 ಎಕರೆ 4 ಕುಂಟಿ 700 ಗಿಡ ಕುತ್ಕೊಂತವೆ. ಈಗ ನೋಡಿ ಇಲ್ಲಿ ಗೊಬ್ಬರ ಹೊಡಿಯಕ್ಕೆ, ಆಮೇಲೆ ಆ ಕಡೆ 8 ಅಡಿ, ಮತ್ತೆ ಅಲ್ಲಿ ಬೋರ್ಗೆ ಹೋಗಕ್ಕೆ 12 ಅಡಿ, ಬಿಟ್ಟು 600 ಗಡಿ ಕಿಟ್ಕೊಂಡೆ. ನಮ್ಗೆ ಆರಾಮ ಅಂದ್ರೆ 8 ಅಡಿ ಮಾಡಿದ್ವಿ. ಮಣ್ಣು ಭಾಳ ಮೃದು ಐತೆ ನೋಡ್ರಿ, ಕಾಲಿಟ್ರ ಹಂಗೆ ಒಳ ಹೋಗ್ತಿದ್ವಿ.